ಅರಸನ ಕೆರೆ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗಿದೆ. ಕೂಡಲೇ ಕೆರೆ ಅಭಿವೃದ್ಧಿಪಡಿಸುವಂತೆ ಸ್ಥಳೀಯರ ಆಗ್ರಹ. ಚಿತ್ರದುರ್ಗ ಮುರುಘಾಮಠದ ಮುಂಭಾಗದ ಅರಸನ ಕೆರೆ ಅಭಿವೃದ್ಧಿ ಕಾಮಗಾರಿ ಕುಂಠಿತಗೊಂಡಿದೆ. ಪ್ರಾಧಿಕಾರದ ಹಣ ನೀರಲ್ಲಿ ಹೋಮ ಮಾಡಿದಂತಿದ್ದು ಸದಾ ನೀರಿನಿಂದ ತುಂಬಿದ್ದ ಕೆರೆ ಇದೀಗ ಖಾಲಿಯಾಗಿ ಕಲ್ಲು ಮಣ್ಣುಗಳಿಂದ ಕಸ ಕಡ್ಡಿಗಳಿಂದ ಆವೃತವಾಗಿದೆ. ಇನ್ನು ಕೂಸು ಹುಟ್ಟೋಕು ಮುಂಚೆ ಕುಲಾವಿ ಹೊಲಿಸಿದ್ರು ಎಂಬಂತೆ ಕಾಮಗಾರಿ ಮುಂಚೆಯೇ ಕೆರೆಯನ್ನ ಖಾಲಿ ಮಾಡಿದ್ದು ಸ್ಥಳೀಯರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಿಡಿಶಾಪ ಹಾಕುವಂತಾಗಿದೆ ಎಂದು ಸ್ಥಳೀಯರಾದ ನಾಗರಾಜು ತಿಳಿಸಿದ್ದಾರೆ. ಇನ್ನು ಕೆರೆಯ ಆವರಣದಲ್ಲಿ ವಾಕಿಂಗ್ ಪಾತ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿ ಮಾಡುವುದಾಗಿ ಕೋಟಿ ಮೊತ್ತದ ಬೃಹತ್ ಕಾಮಗಾರಿಗೆ ಚಾಲನೆಯನ್ನ ನೀಡಿ 1 ವರ್ಷ ಕಳೆದಿದೆ. ಆದರೂ ಸಹ ಕೇವಲ ಕಲ್ಲು ಮಣ್ಣನ್ನ ಎತ್ತುವುದರಲ್ಲಿಯೇ ಇಲಾಖೆ ಕಾಲಹರಣ ಮಾಡುತ್ತಿದ್ಯಾ ಎಂಬ ಅನುಮಾನ ಎದ್ದಿದೆ. ಇನ್ನು ಸದಾಕಾಲ ಈ ಅರಸನ ಕೆರೆ ನೀರಿನಿಂದ ತುಂಬಿ ತುಳುಕ್ತಾ ಇತ್ತು. ಪ್ರವಾಸಿ ತಾಣಗಳು ಕೆರೆಯ ಅಕ್ಕಪಕ್ಕದಲ್ಲಿಯೇ ಇದ್ದು ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ಸ್ಥಳವಾಗಿದ್ದ ಅರಸನ ಕೆರೆಯನ್ನ ಅಭಿವೃದ್ಧಿ ಮಾಡುವ ಹೆಸರಲ್ಲಿ ಕೆರೆ ಖಾಲಿ ಮಾಡಲಾಗಿದೆ. ಕೆರೆ ಅಭಿವೃದ್ಧಿ ಕಾಣದೆ ಕೇವಲ ಕಲ್ಲು ಮಣ್ಣುಗಳಿಂದ ಆವೃತಗೊಂಡು ಅನುಪಯುಕ್ತ ಗಿಡ ಗೆಂಟೆಗಳು ಬೆಳೆದು ನಿಂತು ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದ್ದು ಆದಷ್ಟು ಬೇಗ ಕೆರೆ ಅಭಿವೃದ್ಧಿ ಕಡೆಗೆ ಇಲಾಖೆ ಮುಂದಾಗಬೇಕೆಂದು ಆಗ್ರಹಿಸಿದ್ರು. ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡಂತೆ ಮುರುಘಾಮಠದ ಮುಂಭಾಗದಲ್ಲಿರುವಂತಹ ಏನು ಅರಸಿನ ಕೆರೆ ಅಂತ ಹೇಳ್ತೀವಿ, ಅದು ಒಳ್ಳೆ ಒಂದು ಪ್ರವಾಸಿ ಸ್ಥಾನಕ್ಕೆ ಹೋಗುವ ಮಾರ್ಗವಾಗಿ ಈ ಕೆರೆ ಕಾಣುತ್ತೆ. ಆದರೆ ಈ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 5 ಕೋಟಿ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ. ಆದರೆ 1 ವರ್ಷ ಆದರೂ ಸಮೇತ ಇಲ್ಲಿವರೆಗೂ ಕಾಮಗಾರಿಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಗತಿಯಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋಂಥ ಗಿಡಗಂಟೆಗಳು ಜಾಸ್ತಿ ಬೆಳೆದಿದ್ದಾವೆ. ಬರೇ ಅಲ್ಲಿ ಕಲ್ಲು ಮಣ್ಣುಗಳನ್ನ ಮಾತ್ರ ತೆಗೆದಿದ್ದಾರೆ. ಸ್ವಚ್ಛತೆಯಿಂದ ಇನ್ನೂ ಕೂಡಿಲ್ಲ. ಇನ್ನೂ ಬಹಳ ಕಾಮಗಾರಿಕೆ ಪೂರ್ಣ ಮಾಡೋದಿದೆ. ಅರ್ಧಂಬರ್ಧಕ್ಕೆ ಈ ಕೆಲಸ ಬಿಟ್ಟಿದ್ದಾರೆ. ಆದ್ರೆ ಇವತ್ತು ದುಡ್ಡು ಸ್ಯಾಂಕ್ಷನ್ ಆಗಿ 1 ವರ್ಷ ಆದ್ರೂ ಸಮೇತ ಕಾಮಗಾರಿಕೆ ಪೂರ್ಣ ಪ್ರಗತಿಯಲ್ಲಿ ಇಲ್ಲ. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಚಿತ್ರದುರ್ಗಕ್ಕೆ ಅನೇಕ ಪ್ರವಾಸಿಗರು ಬರ್ತಾರೆ, ಬೆಟ್ಟ ನೋಡೋದಿಕ್ ಬರ್ತಾರೆ, ಅಲ್ಲಿ ಮುರುಘಾಮಠಕ್ಕೆ ಬರ್ತಾರೆ, ನಿಜಲಿಂಗಪ್ಪ ಸಮಾಧಿಗೆ ನೋಡೋದಿಕ್ ಬರ್ತಾರೆ. ಇದೆಲ್ಲ ಮಧ್ಯಭಾಗದಲ್ಲಿ ಸೇರುತ್ತೆ. ಹಾಗಾಗಿ ಬೇಗ ಅದನ್ನ ಪೂರ್ಣ ಮಾಡಿದ್ರೆ ಕಾಮಗಾರಿಕೆ ಪ್ರವಾಸಿಗರಿಗೆ ಮತ್ತೆ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅಂತ ಇದೆ. ಬಹಳ ಒಳ್ಳೆ ಯೋಜನೆ ಮಾಡಿದೆ. ಆದ್ರೆ ಸರ್ಕಾರ ಬೇಗ ಇದು ಪೂರ್ಣ ಮಾಡಿದ್ರೆ ಬರುವಂತ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗತ್ತೆ ಅಂತ ಆಶಿಸ್ತಿದ್ದೀನಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.